ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತು ಲಾಗ್ ಅದ್ರ ಬಗ್ಗೆ ಚಲೋ ಮಾಡೀನಂದ್ರೆ ಇವತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ರಾತಂತ ಚಲೋ ಮಾಡೀನಿ ನೋಡ್ರಿ ವಿಡಿಯೋ. ಇವಾಗ ಕರೆಂಟ್ ಒಂದು ಹೋಗ್ಯಾವ್ರಿ, ಟೈಲರಿಂಗ್ ಕೆಲಸನೂ ಬಂದಾಗೈತಿ. ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಮಾಹಿತಿ ಹೇಳಿದ್ರಾತಂತ ವಿಡಿಯೋ ಚಲೋ ಮಾಡೀನಿ ನೋಡ್ರಿ. ವಿಡಿಯೋ ಹಾಕ್ರಿ ಅಕ್ಕ ಅಂಥೇಳಿ ನೀವು ಕೇಳಿರುವ ಸೈಜ್ ಬಟ್ಟೆಗೆ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಅರಿವಿ ಬೇಕಕ್ಕ ಟಿಚಿಂಗ್ ಮಾಡಕ್ಕೆ ಅಂತ ಕೇಳಿ ನನಗೆ ಎಷ್ಟು ಗೊತ್ತೈತೆ ಎಷ್ಟಿಲ್ಲ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ನೋಡ್ರಿ. ನಾವು ಹೆಂಗೆ ಹೊಲಿತೀವಿ ಅದ್ರ ಮ್ಯಾಗ ಫಸ್ಟಿಗೆ ಏನಂದ್ರೆ ಸ್ವಲ್ಪ ಹೆಚ್ಚಿಗೆ ಬೇಕ್ರಿ. ಕಲಿಯೋರಿದ್ರೆ ಕೈ ಕಲಿತು ಹೊಲಿಯೋರಿದ್ರೆ ಹೆಚ್ಚಿಗೆ ಬೇಕ್ರಿ. ನಮ್ಗೆ ಸ್ವಲ್ಪ ಕಮ್ಮಿ ಆದರೂ 2 ಇಂಚು 3 ಇಂಚು ಕಮ್ಮಿ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೊಲಿತೀವಿ ರೀ. ಬಗ್ಲಾಗ ಸ್ವಲ್ಪ ಟ್ಯಾಪಿಗೆ ಹಾಕ್ಕೊಂಡು ಹೊಲಿತೀವಿ. ಮತ್ತು ಭಾಳ ಕಮ್ಮಿ ಆದರೂ ನಮಗೂ ಹೊಲಿಯೋಕ್ಕಾಗಲ್ಲ ರೀ. 25 ಸೈಜ್ನಿಂತ ಭಾಳ ತಳಗಂದ್ರೆ 25 ಸೈಜ್ ಇದ್ದೇ ಇರ್ತಾರೆ. 25 ಎದೆ ಸುತ್ತ ಅಳತೆ ಸುತ್ತ ಫುಲ್ ಮೈ ಸುತ್ತ ಅಳತೆ 25 ಸೈಜ್ ಇದ್ರೆ 70 ಸೆಂಟಿಮೀಟ್ರ್ ಅವ್ರಿಗೆ ಆಗುತ್ತೆ ನೋಡ್ರಿ. ತಾಳಗಿರ್ತಾರಲ್ರಿ ಅದು ಎಷ್ಟಿರ್ತಾರೆ ಜಂಪರ್ ಅಂತ ನಿಮ್ಗೆ ತೋರಿಸ್ಬೇಕಂದ್ರೆ ಬರೀ ನಾ ಆಮೇಲೆ ತೋರಿಸ್ತೀನಿ ರೀ. ಈಗ ಇನ್ನಿನ ಕ್ಯಾಮ್ರಾ ತೊಗೊಳಕ್ಕೆ ಹೋದಂದ್ರೆ ಇದಾಗತ್ತೆ ರೀ. 25 ಸೈಜು ಮತ್ತು 30 ಅದಕ್ಕೆ 25 ಸೈಜ್ ಈಗ ಕೇಳಿರಿ. ಆಮೇಲೆ ನಿಮ್ಗೆ ಸೈಜ್ ತೋರಿಸ್ತೀನಿ ರೀ. 25 ಸೈಜ್ ಇತ್ತಂದ್ರೆ 70 ಸೆಂಟಿಮೀಟ್ರ್ ಬೇಕು ರೀ. ಮತ್ತು 30 ಇತ್ತಂದ್ರೆ 75 80 ತನಕ ಬೇಕು ರೀ. 80 ನಡಿತೈತೆ ರೀ. 75 ಸೆಂಟಿಮೀಟ್ರ್ ಬೇಕು ರೀ. 30 ಇತ್ತಂದ್ರೆ 31 32 ಸೈಜ್ ಇತ್ತಂದ್ರೆ 80 ಸೆಂಟಿಮೀಟ್ರ್ ಬೇಕು ನೋಡಿರಿ. ಮತ್ತು ಆದರೂ ನಮ್ಮದು 35 36 ಸೈಜ್ ರೀ. ನಮ್ಗೆ 85 90 ಥರ ಬೇಕು ರೀ. 96 ಟ್ಯಾಪಿ ಬೀಳಲ್ಲ ರೀ ಬಗ್ಲಿಗೆ. ಬಗಲಂದ್ರೆ ಗೊತ್ತಾಗತ್ತೆ ರೀ. ಹೊಲಿಯೋರಿಗೆ ಟೀಚಿಂಗ್ ಮಾಡೋರಿಗೆ ಗೊತ್ತಿರ್ತೀರಿ ಅದು. ತೋಳಿಗೆ ಅರ್ಬಿ ಬಗಲ್ ಹೆಚ್ಚಿರ್ತಲ್ಲ ರೀ. ತೋಳಿಗೆ ಅರ್ಬಿಗೆ ಇದು ಬೀಳ್ತಿರಿ ಟ್ಯಾಪಿ. ಟೀಚಿಂಗ್ ಮಾಡೋರಿಗೆ ಗೊತ್ತಾಗಲ್ಲ ರೀ ಅದು. ಮತ್ತು ನನಗಿಂತ ಇನ್ನೂ ದಪ್ಪ ಇದ್ದರು ಅವರಿಗೆ ಅಂತಂದ್ರೆ 80 90 95 1 ಮೀಟ್ರ್ ತನಕ. 1 ಮೀಟ್ರ್ ಅಂದ್ರೆ 100 ಅಂದ್ರೆ 1 ಮೀಟ್ರ್ ರೀ. 1 ಮೀಟ್ರ್ ರೀ. 100 ಸೆಂಟಿಮೀಟ್ರ್ ಅಂದ್ರೆ 1 ಮೀಟ್ರ್ ನೋಡಿರಿ. 40 ಸೆಂಟಿಮೀಟ್ರ್ ಅಂದ್ರೆ 100 ಸೆಂಟಿಮೀಟ್ರ್ ಅಂದ್ರೆ 1 ಮೀಟ್ರ್ ನೋಡಿರಿ. 100 ಸೆಂಟಿಮೀಟ್ರ್ ಅಂದ್ರೆ 1 ಮೀಟ್ರ್ ರೀ. 1 ಮೀಟ್ರ್ ಬಟ್ಟೆ ಬೇಕು ನೋಡಿರಿ ಅವ್ರಿಗೆ. ದಪ್ಪ ಆದವ್ರಿಗೆ ನಾನು 1 ಮೀಟ್ರ್ ತನಕ ಹೊಲ್ದೀನಿ ರೀ. ಆಮೇಲೆ ಹೊಲ್ದಿಲ್ಲ ರೀ. ಭಾಳ ದಪ್ಪ ಅದಾರೆ ಅವ್ರು. ಇಲ್ಲಿ ಒಬ್ಬರು ಅದಾರೆ ಹೊಲ್ಕೊಡು ಅಂತಾರೆ. ಹೊಲ್ಕೊಡ್ತೀನಿ ನೋಡಿರಿ ಅವ್ರಿಗೆ. ಮತ್ತು 40 ಇಂಚ್ ಅಂದ್ರೆ 1 ಮೀಟ್ರ್ ರೀ. ಮೀಟ್ರ್ ಗೊತ್ತಿಲ್ಲದ್ರಿಗೆ ಲೆಕ್ಕ ಹೇಳಾಕತ್ತೀನಿ ರೀ ನಾನು. 40 ಇಂಚ್ ಅಂದ್ರೆ 1 ಮೀಟ್ರು. 100 ಸೆಂಟಿಮೀಟ್ರ್ ಅಂದ್ರೆ 1 ಮೀಟ್ರ್ ರೀ. 100 ಸೆಂಟಿಮೀಟ್ರ್ಗೆ 40 ಇಂಚು ಬರ್ತದೆ ರೀ. ಮತ್ತು ನಾನು ಕಲ್ತಿದ್ದು ಹಳ್ಳಿ ಒಳಗೆ ಕಲ್ತೀನಲ್ಲ ರೀ. ನನಗೆ ಎಷ್ಟು ಗೊತ್ತೈತಿ ಅಷ್ಟೇ ಹೇಳಕ್ಕೆ ರೀ. ಬರೀ ನಾನು ಯಾವ ಸೈಜಿಗೆ ಎಷ್ಟೆಷ್ಟು ಬಟ್ಟೆ ಬೇಕಂತ ನಿಮ್ಗೆ ಕೂಡ ಹೇಳಿದ್ನಲ್ಲ. 25 ಸೈಜಿಂದು 30 ಸೈಜಿಂದು 32 36 40 ಸೈಜಿಂದು ಇಲ್ರಿ. ಅದಕ್ಕೊಂದು 40 ಸೈಜ್ ಇರ್ತದೆ. ನಾ 1 ಮೀಟ್ರ್ ಬೇಕು ರೀ ಬಟ್ಟೆ. ಅದು ಸೈಜ್ ಇಲ್ರಿ ಅವ್ರದ್ದು ಕೊಟ್ಟಿನಿ ನಾನು. ಸೈಜ್ ಇಲ್ಲೀಗ ಇವು 3 ಕುರಿದು ಸೈಜು ನಿಮ್ಗೆ ಕೂಡ ತೋರಿಸ್ತೀನಿ ರೀ. ಇಷ್ಟು ಬಟ್ಟೆ ಬೇಕು ಅಂಥೇಳಿ. ಇಷ್ಟು ನಡಿತೈತೆ ರೀ ಹೊಲಿದ್ರೆ. ಅವೇನು ಟೀಚಿಂಗ್ ಮಾಡೋಕೆ ಏನು ರೀ. ಹೆಂಗಾದ್ರೂ ಮಾಮೂಲಿ 75 ಸೆಂಟಿಮೀಟ್ರ್ ಒಂದು ಬ್ಲೌಸ್ ತೊಗೊಂಡ್ರೆ 75 ಕೊಡತ್ತಾರೆ ಅಂಗಡಿ ಒಳಗೆ. ನಿಮ್ಗೆ ಎಷ್ಟು ಮತ್ತು ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಹರ್ಸ್ಕೊಂಬರ್ರಿ. ಇಲ್ಲಿಕ್ಕಂದ್ರೆ ನಮ್ಗೆ ಹೆಚ್ಚಿಗೆ ಹರ್ಸ್ಕೊಂಬರ್ತಿದ್ದೀವಿ ರೀ. ನಾವು ಮೊದಲು 80 ಸೆಂಟಿಮೀಟ್ರ್ ಹರ್ಸ್ಕೊಂಬರ್ತಿದ್ವಿ. ಈಗ 85 ಬೇಕು ರೀ. ಯಾಕಂದ್ರೆ ನಾನೇ ಹೊಲಿಯಾಕತ್ನಲ್ಲ ರೀ. ತೋಳಿಗೆ ಅರಿಬಿ ಅದು ಗೊತ್ತಲ್ಲಕ್ಕ. ನಮ್ಗೆ ಅವಾಗ ಅಷ್ಟೊಂದು ಮಾಹಿತಿ ಇದ್ದಿದ್ದಿಲ್ಲ ರೀ. ಇವಾಗೆಲ್ಲ ಟೈಲರಿಂಗ್ದ ಬಗ್ಗೆ ಈಗ ಎಲ್ಲ ಪರ್ಫೆಕ್ಟ್ ಮಾಹಿತಿ ಇವಾಗ ಗೊತ್ತಾಗೈತೆ ರೀ ನನಗೂ. ಇವಾಗಂದ್ರೆ ಈಗ 10 ವರ್ಷ ಆಯ್ತು ನಾನು ಟೈಲರಿಂಗ್ ಕಲಿತು. ಫಸ್ಟಿಗೆ ನನಗೆ ಇಷ್ಟು ಅರಿಬಿ ಬೇಕಾಗುತ್ತಾ ಇಷ್ಟಿಲ್ಲ ಹಾಗೆ ದಬಾಸ್ ಕೊಟ್ರಿಲ್ರಿ ಕಟ್ ಮಾಡಿಬಿಡಿದ್ದೆ. ಆಮೇಲೆ ಅರಿಬಿ ಕಮ್ಮಿ ಬಿತ್ತಂದ್ರೆ ಇದು ಮಾಡ್ತಿದ್ದೀನಿ ರೀ. ಯಾಕಂದ್ರೆ ಹೊಲ ಬಿಡೋದು ಆಮೇಲೆ ಕೆಟ್ಟು ಬಿಡಿದ್ರೆ ಜಂಪರ. ನಾ ಹೊಸ್ದಾಗಿ ಕಲ್ತಾಗ್ರಿ ಇದು ನಂದು. ನೀವು ಆ ಥರ ಮಾಡಬೇಡ್ರಿ. ಮೊದಲು ಅರಿಬಿ ನೋಡಿರಿ, ಅಳತೆ ನೋಡಿರಿ, ಅರಿಬಿ ನೋಡ್ಕೊಂಡು ಕಟ್ ಮಾಡಿರಿ. ನಮ್ಗೆ ಹೊಲ್ಯಾಕೆ ಕೊಟ್ರೆ ಸಾಕು ಅಂತೇಳಿ ಬರ್ಗಂಗೆ ಕಟ್ ಮಾಡಿಬಿಡಾಕೆ ರೀ. ಆಮೇಲೆ ಅದು ಕಮ್ಮಿ ಬೀಳಾಕತ್ತಂದ್ರೆ ಹಂಗೆ ಮಾಡಿ ಕಮ್ಮಿ ಹೊಲ್ಬಿಡಾಕೆ ರೀ. ಅವರಿಗೆ ಟ್ರೈ ಬಿಡೋದು ದಂಡಿಗೆ ಅರಿಬಿ ಹೆಚ್ಚಿಗೆ ಅರಿಬಿ ಇರೋದಿಲ್ಲ. ಹೆಚ್ಚಿಗೆ ಅರಿಬಿನೇ ಬಿಡಲ್ಲ ಇನ್ನೂ ಚೆಂದ ಹೊಲಿಯಲ್ಲ ಅಂಥೇಳಿ ಗಿರಾಕಿಗಳು ಕಮ್ಮಿ ಆಗ್ತಾವೆ ರೀ. ಅರಿಬಿ ಎಷ್ಟು ಹೆಚ್ಚಿಗೆ ಇರ್ತಾ ಅಷ್ಟ್ರ ಮ್ಯಾಗ ನಾವು ಹೆಚ್ಚಿಗೆ ಇಟ್ಕೊಂಡು ಹೊಲಿದ್ವಿ ಅಂದ್ರೆ ಗಿರಾಕಿಗಳು ಚೆಂದಾಗ ಹೊಲಿತಾ ಬಿಡು ಅರಿಬಿನ ಹೆಚ್ಚಿಗೆ ಬಿಡ್ತಾ ಮೈಯಾಗ ಅಂಥೇಳಿ ಗಿರಾಕಿಗಳು ಬರ್ತಾವೆ ರೀ.
ಆದಷ್ಟು ನಾ ಮಾಡಿದ ತಪ್ಪು ನೀವು ಯಾರು ಮಾಡಬೇಡ್ರಿ ಅಂತೀನಿ ನೋಡಿರಿ. ನಾನು ಅವಾಗ ಒಂದು ಏನಂದ್ರೆ ಹಠ ಕಲತ್ನಿ ಅಂದ್ರೆ ನಾನು ಬಟ್ಟೆ ಬರ್ಲಾಗ್ಯವು ಅಂತ ಭಾಳ ಟೆನ್ಷನ್ ಮಾಡ್ಕೊತಿದ್ದೀನಿ ರೀ. ಈಗ ನಾನೇ ಹೊಲಿಲಾರ ಕೊಡ್ತೀನಿ ರೀ ಅವ್ರ ಬಟ್ಟೆ. ಇವಾಗ ರೀ 10 ವರ್ಷದಿಂದ ಹಿಂಗೆ ರೀ. 10 ವರ್ಷ ಅದೇ ಪರ್ಫೆಕ್ಟ್ ಕೈ ಕುಂದಿರ್ಬೇಕಲ್ರಿ. ಮಿಷನ್ದೆಲ್ಲ ಮಾಹಿತಿ ಗೊತ್ತಾಗಬೇಕು. ಏನೋ ಸ್ವಲ್ಪ ಮಿಸ್ಟೇಕ್ ಆದರೂ ನಾ ಸರಿ ಮಾಡಿಕೊಡ್ತೀನಿ ಅನ್ನೋದು ನನಗೆ ಗೊತ್ತಾಯ್ತು ರೀ. ಈಗ ಗೊತ್ತಾಯ್ತಲ್ರಿ. ಹಿಂಗಾಗಿ ಏನೋ ಆದರೂ ಸರಿ ಮಾಡ್ತಾ ಬಿಡು ಅಂತೇಳಿ ಗಿರಾಕಿಗಳು ಬರ್ತಾವೆ. ಹೆಂಗಾದ್ರೂ ಹೆಂಗಿದ್ರು ಬ್ಲೌಸ್ ಕರೆಕ್ಟ್ ಹೊಲಿಬೇಕು ಅನ್ನೋದು ನಮ್ಮ ತಲೆಯಾಗಿತ್ತಂದ್ರೆ ಹೊಲಿತೀವಿ ರೀ. ಸ್ವಲ್ಪ ಕೈ ಕುಂದಿರ್ಬೇಕು ರೀ. ಮೊದಲು ಸ್ವಲ್ಪ ಕೈ ಕುಂದಿರ್ಬೇಕು. ಯಾವುದೇ ಕೆಲಸ ಮಾಡೋ ತಾಳ್ಮೆ ಬೇಕು ರೀ. ಮತ್ತು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಕಲಿಯಕ್ಕೆ ಹೊಂಟೀನಿ ಇವತ್ತು ಹೊಲಿತೀನಿ ಅನ್ನೋದು ಹುಚ್ಚುತನ ರೀ. ಅದು ಕಲಿಬೇಕು ರೀ, ಹೊಲಿಬೇಕು. ಒಂದು ಸ್ವಲ್ಪ ನಾವು ಕಷ್ಟಪಡ್ಬೇಕಲ್ರಿ. ಇವತ್ತು ಹುಟ್ಟಿರ್ತೈತೆ ರೀ ಮಗು, ಇವತ್ತು ಎದ್ದು ತಡೆಯಬೇಕು ಅಡ್ಡಾಡಲ್ರಿ. ಅದು 1 ವರ್ಷ ಆಗ್ಬೇಕು, 2 ವರ್ಷ ಆಗ್ಬೇಕು, 3 ವರ್ಷ ಆಗ್ಬೇಕು, 1 ವರ್ಷಕ್ಕೆ ಅಡ್ಡಾಡ್ತೈತೆ ರೀ ಮಗು. ನಾವು ಈಗ ಒಂದು ತಿಂಗ್ಳದಾಗ ಕಲಿತು ಬಿಡ್ತೀನಿ ರೀ ಟೈಲರಿಂಗ್ ಕೆಲಸ ಅಂದ್ರೆ ಆಗಲ್ರಿ. ಅದು ಕಲಿಬೇಕು ರೀ. 3 ತಿಂಗಳಾರಾದರೂ ಕನಿಷ್ಠ ಹೋಗ್ಬೇಕು ರೀ. ನಾನಾದ್ರೂ 1 ತಿಂಗಳದಾಗ ಹೋಗೀನಿ ರೀ. ಮನೆಯಾಗ ಅಡ್ಡಿ ತಂದು ಹಾಗೆ ಕಲಿತೇನೆ ರೀ. ನಾನು ಕಲಿತಂದ್ರೆ ಕಲಿತಾರೆ ರೀ. ಯಾವುದು ಅರ್ಜೆಂಟ್ ನೋಡಿರಿ. ನಾ ಒಂದು ಕಲಿತು ಒಂದು ಬಿಟ್ಟೀನಿ ರೀ. ನಾ ಇನ್ನೂ ಟಾಪು ಹೊಲಿದು ಏನೋ ಕಲ್ತಿಲ್ಲ ರೀ. ಬರೇ ಬ್ಲೌಸ್ ಅಂದ್ರೆ 1 ತಿಂಗಳು ಹೋಗಿ ನೋಡಿರಿ. ನಾನು ಸಾಲಿ ಬಿಟ್ಟು ಕಲ್ತೀನಿ, ಬ್ಲೌಸ್ ಕಲ್ತೀನಿ. ಫೋನ್ ನೋಡ್ಕೊಂಡು ಒಂದಿಷ್ಟು ಲಂಗ ಪಂಗ ಅವರೇ ಕಳಿಸ್ಯಾರ ಬಿಡ್ರಿಲ್ಲ. ಲಂಗ ಏನು ಈಜಿ ಅದಾವ್ರಿ. ಲಂಗ ಹೊಲಿದೇನು ಇಷ್ಟು ಆಗೈತೆ ನೋಡಿರಿ. ಕಲಿದು ಹಿಂಗೈತೆ ನೋಡಿರಿ. ಸೈಜ್ ಹೇಳಂದ್ರಿ ಇಷ್ಟು ಮಾತು ಬಂದು ನೋಡಿರಿ. ಹಂಗೆ ರೀ. ಅದು ವಿಡಿಯೋ ಮಾಡಾಕತ್ತೀವಿ ಅಂದ್ರೆ ಯಾವುದ್ರ ಬಗ್ಗೆ ಹೇಳಕತ್ತೀವಿ ಅಂದ್ರೆ ಏನಾದರೂ ಮಾತಿ ಬಂದುಬಿಡ್ತಾವೆ ರೀ. ಅದಕ್ಕೆ ಹೇಳಿ ನೋಡಿರಿ. ಬರ್ರಿ ಆ ಸೈಜಿಗೆ ಎಷ್ಟು ಬರಿಬೇಕಂತ ತೋರಿಸ್ತೀನಿ ರೀ. ವಿಡಿಯೋ ಹೇಳಿಕಂದ್ರೆ ವಿಡಿಯೋ ಎಲ್ತಾಗತ್ತೆ ರೀ. ಮತ್ತು ನೋಡೋಕ್ಕೂ ಬೋರ್ ಆಗತ್ತೆ ನೋಡಿರಿ ನಿಮ್ಗೆ. ಆಗ ನಾನು ಯಾವ ಸೈಜಿಗೆ ಎಷ್ಟೆಷ್ಟು ಅರಿಬೇಕಂತ ತೋರ್ಸಾಕತ್ತೀನಿ ನೋಡಿರಿ. ನನಗೆ ಎಷ್ಟು ಗೊತ್ತೈತೆ ಅಷ್ಟು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಬರ್ರಿ ಫ್ರೆಂಡ್ಸ, ಬರ್ರಿ ನೋಡೋಣ. ಇದು ಎಷ್ಟು ಸೈಜ್ ಐತೆ ನೋಡೋಣ ಬರ್ರಿ. ಇದು ಲಾಸ್ಟ್ ಸಣ್ಣ ಸೈಜ್ ಐತೆ ನೋಡ್ರಿ. ಇದು ಭಾಳ ಸಾಲ ಐತ್ರಿ. ಸಣ್ಣಗ ಇಷ್ಟೇ ಐತೆ ನೋಡ್ರಿ. ಭಾಳ ಕಳ್ಳಗದ ಆಡ್ರಿ. ಅಕ್ಕನ ರೋಜಿಲೆ ಅದೇ ದೋಸಕತ್ತೀನಿ ರೀ. ಸಣ್ಣ ಸೈಜ್ ಐತ್ರಿ. ಸಣ್ಣ ಸೈಜ್ ಅಂತ ಹಿಡಿದು ದೊಡ್ಡ ಸೈಜ್ ತನ ತೋರಿಸ್ತೀನಿ ನೋಡ್ರಿ. ಇದು ಸುತ್ತಾಟಿ ಎಷ್ಟೈತೆ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ. ಇದು ಸುತ್ತಾಟಿ 25 ಐತೆ ನೋಡ್ರಿ. 25 ಇಂಚಿನ ನೋಡ್ರಿ. 25 ಸುತ್ತಾಳತ್ತೆ ರೀ. ಉದ್ದಿಗೆ 11.5 ಐತಿ. 25 ಸುತ್ತಾಳತ್ತೆ, ಉದ್ದಿ 11.5 ಐತಿ. ಸಣ್ಣ ಸೈಜ್ ರೀ. ಈ ಸೈಜಿಂದ ಇತ್ತಂದ್ರೆ 70 ಸೆಂಟಿಮೀಟ್ರ್ ಆಗತ್ತೆ ರೀ. ಇದು ಈ ಸೈಜ್ ರೀ. ಈ ಸೈಜಿಗೆ ಅರಿಬೇಕಾದ್ರೆ 70 ಸೆಂಟಿಮೀಟ್ರ್ ಆಗುತ್ತೆ ನೋಡ್ರಿ. ನೀವು ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಅರಿಬೇಕು ಅಕ್ಕ ಟಿಚಿಂಗ್ ಮಾಡಾಕ ಅಂತೇಳಿ ಅದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ನೋಡ್ರಿ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಸೈಜಿಗೆ 70 ಸೆಂಟಿಮೀಟ್ರ್ ಬೇಕು ನೋಡ್ರಿ. ಇವರು ಎರಡು ಅದಾವ್ರಿ. ಇವರು ಬ್ಲೌಸು ನೋಡ್ರಿ. ಇವು ದೊಡ್ಡ ಬಂದಾವ್ರಿ. ಇವು ಕಟ್ ಪೀಸ್ ಬಂದಾವ, ದೊಡ್ಡ ಇರ್ತಾವ್ರಿ. ಅರಿಬಿನ ಉಳಿತೈತಿ. ನಾ ಕಟ್ ಮಾಡಿದೆ ತೋರಿಸ್ತೀನಿ ರೀ ಎಷ್ಟು ಅರಿವು ಉಳಿತು ಅಂತೇಳಿ. ಈ ಸೈಜ್ ನೋಡೋಣ ಬರ್ರಿ. ಮತ್ತು ಅವ್ರಕ್ಕಿಂತ ಸ್ವಲ್ಪ ದಪ್ಪ ಅದಾರ ಇವರು. ಈ ಸೈಜಿಗೆ ಎಷ್ಟು ಅರಿಬೇಕು ನೋಡೋಣ ಬರ್ರಿ. ಇದು ಎಷ್ಟೈತಿ ಸುತ್ತ ಐತೆ ನೋಡ್ಕೊಂಡ್ರಿ. ಇದು 30 ಐತಿ ನೋಡ್ರಿ. ಅದು 25 ಎದೆ ಸುತ್ತಾಳತ್ತೆ ನೋಡಿರಿ. 25 ಸುತ್ತಾಳತ್ತೆ 70 ಸೆಂಟಿಮೀಟ್ರ್ ಬೇಕು. ಇದು 30 ಐತಿ ನೋಡ್ರಿ. ಇದು 75 ಸೆಂಟಿಮೀಟ್ರ್ ಬೇಕು ನೋಡ್ರಿ. ಇದಕ್ಕೆ ಇವ್ರ ದಪ್ಪ ಅದಾರ. 5 ಇಂಚ್ ಫರ್ಕ್ ಆಗತ್ತೆ ನೋಡ್ರಿ. ಅವ್ರಿಗೆ ಇವ್ರಿಗೆ 5 ಇಂಚಿಗೆ 75 ಬೇಕ್ರಿ. 5 ಇಂಚ್ ಹೆಚ್ಚಿತ್ತ 75 ಇಂಚ್ ಬಟ್ಟಿನ ಹೆಚ್ಚಬೇಕು ನೋಡ್ರಿ. ನೀವು ಅಳತೆ ಮಾಡ್ಕೋರಿ ಮೊದಲ. ಈಗ ಅವರು 4 ಬ್ಲೌಸ್ ನೋಡ್ರಿ. ಅವರು 75 ಸೆಂಟಿಮೀಟ್ರ್ ನೋಡ್ರಿ. ಇವು ಬರ್ರಿ. ಅವ್ರಕ್ಕಿಂತ ಮತ್ತು ಸ್ವಲ್ಪ ದಪ್ಪ ಹೇಳಕತ್ತೀನಿ ರೀ. ಯಾಕಂದ್ರೆ ನೀವು ಯಾವ್ಯಾವ ಸೈಜಿಗೆ ಅಂತ ಕೇಳಲ್ರಿ. ನಾ ಎಲ್ಲ ಸೈಜ್ ತೋರಿಸ್ಬೇಕಾಗತ್ತೆ ನಿಮ್ಗೆ. ನನ್ನ ತಾಕ ಎಷ್ಟು ಕಸ್ಟಮರ್ ಬರ್ತಾರೆ ಯಾವ ಸೈಜ್ ಇರ್ತಾವೆ ಆ ಸೈಜಿನ ತೋರ್ಸಕತ್ತೀನಿ ನೋಡ್ರಿ. ಇವರು ಅವ್ರಕ್ಕಿಂತ ದಪ್ಪ ಅದಾರ ನೋಡ್ರಿ. ಈ ಸೈಜು 31 ಐತಿ ನೋಡ್ರಿ. ಅಂತಿಲ್ಲ 31 ಐತಿ ನೋಡ್ರಿ ಫ್ರೆಂಡ್ಸ್. ಈ ಸೈಜು ದಪ್ಪ ಅದಾರ ಇವರು. ಉದ್ದದ ಅಡಲನ್ನ ಐತಿ ನೋಡ್ರಿ. ಇದಕ್ಕೂ 80 ಸೆಂಟಿಮೀಟ್ರ್ 31 ಐತೆ. ಅದು 1 ಇಂಚಲ್ಲ 80 ಸೆಂಟಿಮೀಟ್ರ್ ಆಗತ್ತೆ ರೀ. 75 ಸೆಂಟಿಮೀಟ್ರ್ ಆಗತ್ತೆ ರೀ.
ಆದ್ರೆ 75 ಸೆಂಟಿಮೀಟರ್ ಆಗತ್ತೆ ರೀ. ಆದ್ರೆ ಇಲ್ಲಿ ಟ್ಯಾಪ್ ಬೀಳ್ತಾವ್ರಿ. 80 ಆದ್ರೆ ಟ್ಯಾಪ್ ಬೀಳಲ್ಲ ನೋಡ್ರಿ. ಇಲ್ಲಿ ಇದು 80 ಸೆಂಟಿಮೀಟರ್ಲೆ ಹೊಲ್ದಿ ನೋಡ್ರಿ. ಟ್ಯಾಪೇ ಬಿದ್ದಿಲ್ರಿ ಎಲ್ಲಿ ಬಗಲಾಗ. 75 ಆಗತ್ರಿ. ಈ ತರ ಒಂದೇ ಸೆಂಟಿಮೀಟರ್ ಅಲ್ರಿ ಆಗತ್ತ. ಟ್ಯಾಪೇ ಬೀಳ್ತಾವ್ರಿ ಬಗಲಾಗ. ಇಲ್ಲಿ ಕಂಬಿಗೆ ಕಟ್ತಾವು. ಈ ತರ ಐತಿ ನೋಡ್ರಿ ಸಮಸ್ಯೆ. ಇವಾಗ ಬರ್ರಿ ನೋಡೋಣ ಈ ಸೈಜ್ ಎಷ್ಟೈತೆ ಅಂತೇಳಿ. 1 ಮೀಟ್ರ್ ತನಕ ಬೇಕಾಗುತ್ತೆ ರೀ ಸೈಜಿ ಮ್ಯಾಗ. ಇದು ನೋಡ್ತೀನಿ ತಡ್ರಿ ಎಷ್ಟೈತೆ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ರೀ. ಇದು 33 ಐತೆ ನೋಡ್ರಿ. 33 34 ಹಿಡೀರಿ. ಹೆಚ್ಚು ಕಮ್ಮಿ 34 ಬೇಕ್ರಿ. ಇದು 33 34 ಇಡ್ರಿ. 33 ಇತ್ತಂದ್ರೆ 34ನ ಒಳಗೆ ಅರಿವಿ ಬೇಕಲ್ರಿ. ಇದು 34 ಬರೀ ಸೈಜ್ ರೀ. ಇದು ಮುಂದೆ ಅರಿವಿ ಹಿಡಿದ್ರೆ ಭಾಳ ಐತ್ರಿ. ಇದು ಇಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಭಾಳ ಐತ್ರಿ. ಇದು ಸೈಜ್ ದಪ್ಪ ಅದಾರ ಅವರು ನೋಡ್ರಿ. ಹಿಂಗ 9 ಐತ್ರಿ. 33 34 ಬರ್ತ ನೋಡ್ರಿ. ನಾ ಈ ತರ ಹಿಡ್ದೇನ್ರಿ. 32 ಬರೀ ಆಗೈತ್ರಿ. 33 34 ಸೈಜ್ ನೋಡ್ರಿ. ಇದು ದಪ್ಪ ಅದಾರಿ. ಮ್ಯಾಕ್ ಕೊಡ್ತಾರ ತೋಳು. ಇದು ನಾನೇ ಬಂದಿನ್ರಿ ನೋಡ್ರಿ. ಎಲ್ಲಿ ಟ್ಯಾಪ್ ಇದ್ದಿಲ್ಲ ಏನು ಬಂದಿಲ್ಲ ನೋಡ್ರಿ. ಕರೆಕ್ಟ್ ಅಳತಿ ಸಿಗತ್ರಿ. ಈ ತರ ಹೊಲಿಬೇಕಂದ್ರ 85 ಸೆಂಟಿಮೀಟರ್ ಬೇಕು ನೋಡ್ರಿ. ಈ ತರ ಸೈಜ್ ಬಟ್ಟೆ ಹೊಲಿಬೇಕಂದ್ರ 85 ಬೇಕ್ರಿ. ಇವೆಲ್ಲ ನೋಡಿದ್ದೇನ್ರಿ. ನಾನು ತಾಕ 25 ಹಿಡಿದು 34 ತನಕ ಸೈಜ್ ಇದ್ದವ್ರಿ ತೋರ್ಸಿನಿ. ಮತ್ತು 36 38 ಇದ್ದದ್ರ 90 95 80 85 90 ಬರ್ರಿ. ನನ್ನ ಸೈಜ್ ಬೇಕಂದ್ರೆ ನನ್ನ ಸೈಜು 85 ಐತಿ ನೋಡ್ರಿ. ನಾನು ನ್ಯಾಯರಿ 85 ಎಲ್ಲಿ ಟ್ಯಾಪ್ ಬೀಳಲ್ಲ. ಬ್ಲೌಸ್ ಕಟ್ ಆಗ್ತಾವ್ರಿ. 80 ಸೆಂಟಿಮೀಟರ್ ಬಗ್ಲಿಗೆ ಅರಿವಿ ಟ್ಯಾಪ್ ಬೀಳುತ್ರಿ. ಮತ್ತು ನನಗೆ ದಪ್ಪ ಇದ್ದವ್ರಾದ್ರೆ 90 95 1 ಮೀಟ್ರ್ ತನಕ ಹೊಲ್ದಿನ್ರಿ. ಅವ್ರು ಓದಾರಿ ಬ್ಲೌಸ್ ಹೊಲ್ದಿದ್ದು. ಅವು ಅಳತೆ ತೋರಿಸ್ಬೇಕಲ್ರಿಲ್ಲ. ಅವ್ರು ನೋಡ್ಕೊರಿ ಅಳತೆ ತೊಗೊಂಡು ಅವ್ರು ದಪ್ಪ ಇದ್ರಂದ್ರೆ ನೋಡ್ಕೊಂಡು ಹೇಳ್ರಿ. ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಅರಿಬೇಕಂತ ನಿಮಗೆ ಕ್ಯೂರಿಟಿ ಸಿಕ್ತಂತ ಅಂತೀನಿ ನೋಡ್ರಿ. ಇವೆಲ್ಲ ಒಂದೇ ಸೈಜ್ ಅದ ನೋಡ್ರಿ. ಅದೇ ರೀ 1 ಮೀಟ್ರ್ ತನಕ ಬರ್ತೈತ್ರಿ. 1 ಮೀಟ್ರ್ ತನಕ ದಪ್ಪ ಇದ್ದವ್ರು ಹೊಲ್ದಿನ್ರಿ. 1 ಮೀಟ್ರ್ ಮ್ಯಾಗ ಹೊಲ್ದಿನ್ರಿ ನಾನು. 1 ಮೀಟ್ರ್ ಮ್ಯಾಗ ಬಟ್ಟಿನ ಯಾರು ಕೊಟ್ಟಿಲ್ರಿ ಹೊಲ್ದಿಲ್ಲ. ಭಾಳ ದಪ್ಪ ಅಂದ್ರೆ ಆಯ್ತು. 1 ಮೀಟ್ರ್ ಲಾಸ್ಟ್ ದಪ್ಪ ಇರ್ತಾರೆ. ಯಾವ್ದಕ್ಕಿಂತ ಏನು ದಪ್ಪ ಇರಲ್ರಿ. 1 ಮೀಟ್ರ್ ಲಾಸ್ಟ್ ನೋಡ್ರಿ. ನನಗೆ ಗೊತ್ತಿದ್ದು 1 ಮೀಟ್ರ್ ನೋಡ್ರಿ. ಮತ್ತು ಅದ್ರ ಮ್ಯಾಗ ದಪ್ಪ ನೋಡಿ ಯಾರು ಬರೀ ನೋಡ್ರಿ. ಈ ಸೈಜು 25 ಐತೆ ನೋಡ್ರಿ. ನಾನು ನೋಡ್ಕೊಂಡೇ ಹೇಳಾಕತ್ತೀನಿ ರೀ ನಿಮ್ಗೆ. 25 ಸೈಜ್ ಐತ್ರಿ. ಇದಕ್ಕೆ 70 ಸೆಂಟಿಮೀಟ್ರ್ ಬೇಕು ನೋಡ್ರಿ. ಈ ಸೈಜ್ ಇತ್ತಂದ್ರೆ ಭಾಳ ತಳಗದಾಡ್ರಿ ಅಕ್ಕ. ಇದು 25 ಐತೆ ನೋಡ್ರಿ. ಸುತ್ತಾಳತ್ತೆ ರೀ. ಇದು ಸುತ್ತಾಳತ್ತೆ 25 ಐತ್ರಿ. ಇಷ್ಟು ಹುಡ್ಕೊಂಡು 25ಕ್ಕೆ 70 ಸೆಂಟಿಮೀಟ್ರ್ ಬೇಕು ನೋಡ್ರಿ. ಈ ಬ್ಲೌಸಿಗೆ 70 ಸೆಂಟಿಮೀಟ್ರ್ ರಗಡ್ ಆಗತ್ತೆ. ಎಲ್ಲಿ ಟ್ಯಾಪಿನ ಬರಲ್ಲ. ತಳಗದಾರಲ್ರಿ ಅವರು. ಹಿಂಗಾಗಿ ಎಲ್ಲಿ ಬರಲ್ಲ ನೋಡ್ರಿ. ನೋಡ್ರಿ ಅದು ಮ್ಯಾಗಿನ ಸೈಜ್ 25 ಐತ್ರಿ. ತಳಗಿಂದು 30 ಸೈಜ್ ಐತೆ ನೋಡ್ರಿ. ಇದಕ್ಕೆ 75 80 ನಡಿತೈತ್ರಿ. 80 ಇದ್ರು ನಡಿತೈತಿ. 75 ಮಾತ್ರ ಬೇಕೇ ಬೇಕ್ರಿ. 75 ಬಂದ್ರೆ ಒಂದಿಟ್ಟು ಇಲ್ಲಿ ಟ್ಯಾಪಿಗೆ ಬೀಳ್ತಾವ್ರಿ. ಇಲ್ಲಿ ಬಗಲಾಗ ಅರಿಬಿಗೆ ತೋಳಿಗೆ ಟ್ಯಾಪ್ ಬೀಳ್ತಾವೆ. 80 ಸೆಂಟಿಮೀಟ್ರ್ ಕರೆಕ್ಟ್ ಆಗತ್ತೆ ರೀ. ಇದು 30ಕ್ಕೆ ಬರೀ ಇನ್ನು ಯಾವ ಸೈಜ್ ತೊಗೋತೀನಿ ಅಂತ ನೋಡೋಣ ಬರ್ರಿ. ಹಂಗೆ ನಿಮ್ಗೆ ಕ್ಯೂರಿಟಿ ಸಿಗ್ಲಿ ಅಂತೇಳಿ ತೋರ್ಸಾಕತ್ತೀನಿ ರೀ. ನಾ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ನಾನು 25 ಸೈಜ್ ಅಂತ ತೋರ್ಸಾಕತ್ತೀನಲ್ಲ. 25ನಿಂತ 30 ಇದು 32 ರೀ. 32 ಐತೆ ನೋಡ್ರಿ ಈ ಸೈಜು. ಈ ಸೈಜ್ ದೊಡ್ಡದಾನೆ ಐತೆ ನೋಡ್ರಿ. ಗೊತ್ತಾಗತ್ತೆ ರೀ ನಿಮ್ಗೆ. ಇದು 32 ಸೈಜ್ ಐತಲ್ರಿ. ಇದಕ್ಕೆ 85 ಬೇಕ್ರಿ ಅರಿಬಿ ಬ್ಲೌಸ್ ಹೊಲ್ಯಾಕ. ನೀವು ಈ ಕಲರ್ ಇದ್ರೆ 85 ತೊಗೋರಿ. 80 ಆದ್ರೆ 80 ಕಮ್ಮಿ 5 ಇಂಚ್ ಕಮ್ಮಿ ತೊಗೊಂಡ್ರೆ ಇಲ್ಲಿ ಟ್ಯಾಪ್ ಬೀಳ್ತಾವೆ ಅಂತ ಹೇಳಾಕತ್ತೀನಿ ರೀ. ಯಾವೇ ಅಲ್ರಿ. ಅದು 75 ತೊಗೊಂಡ್ರೆ ಟ್ಯಾಪ್ ಬೀಳುತ್ತೆ. 80 ತೊಗೊಂಡ್ರೆ ಟ್ಯಾಪ್ ಬೀಳಲ್ರಿ. ಇದು 85 ತೊಗೊಂಡ್ರೆ ಟ್ಯಾಪ್ ಬೀಳಲ್ಲ. 80 ತೊಗೊಂಡ್ರೆ ಟ್ಯಾಪ್ ಬೀಳುತ್ತೆ ನೋಡ್ರಿ. ಅದು 25 ಇದು 30 ಇದು 32 33 ಐತ್ರಿ ಸೈಜು. ಅಷ್ಟು ಬರುತ್ತೆ ನೋಡ್ರಿ. ಇದು ಇದಕ್ಕಿಂತ ಒಂದು ದೊಡ್ಡ ಸೈಜ್ ಐತಿ. ತೋರಿಸ್ತೀನಿ ಬರ್ರಿ ನೋಡ್ರಿ. ನಿಮ್ಗೆ ಅರ್ಥ ಆಗ್ತಲ್ಲ ಅಂತೇಳಿ ನಾನು ಲೈನ್ ಹಿಡಿದ ನಿಮ್ಗೆ ತೋರ್ಸಾಕತ್ತೀನಿ ರೀ. ಅದು 25 30 ಇದು 32 ಇದು 34 35 ಐತೆ ನೋಡ್ರಿ ಸೈಜು. ಹಿಂಬದಾರಿ ಅವ್ರು ಒಂದಿಟ್ಟು. ಈ ಸೈಜಿಗೆ ಏನೈತೆ 85 90 ಸೆಂಟಿಮೀಟ್ರ್ ಬೇಕು ರೀ. ಇದು 80 ಆದ್ರೆ ಕರೆಕ್ಟ್ ಆಗತ್ತೆ ರೀ. ಇದು ನಮ್ಮ ಸೈಜ್ ಐತೆ ನೋಡ್ರಿ. ಇದು ಬ್ಲೌಸು ನಮ್ಗಿಂತ ಸ್ವಲ್ಪ ತಳಗದಾರಿ ಅವರು. 85 ಬಗಲು ಹೆಚ್ಚಿರ್ತಲ್ಲ ರೀ. ಇಲ್ಲಿ ಹೆಚ್ಚಿರ್ತೀರಿ. ಅದು ಫಸ್ಟಿಂದ ಇಷ್ಟೇ ಐತ್ರಿ.
ಅದಾದಮೇಲೆ ಇಷ್ಟು ಐತಿ, ಆಮೇಲೆ ಇಷ್ಟು ಐತಿ. ಇದು ನೋಡಿರಿ ಎಷ್ಟೈತಿ, ಇಷ್ಟು ಐತಿ ನೋಡಿರಿ. ಈ ಸೈಜಿಗೆ ಏನೈತಿ 90 ಸೆಂಟಿಮೀಟ್ರ್ ಬೇಕು ನೋಡಿರಿ. ಇನ್ನು 100 ಸೆಂಟಿಮೀಟ್ರ್ ಅಂದ್ರೆ 1 ಮೀಟ್ರ್ ನೋಡಿರಿ. 100 ಸೆಂಟಿಮೀಟ್ರ್ ಅಂದ್ರೆ 40 ಸೈಜ್ ಬಂತಂದ್ರೆ 1 ಮೀಟ್ರ್ ಬೇಕೇ ಬೇಕ್ರಿ ಬಟ್ಟೆ. 40 ಒಳಗಿತ್ತಂದ್ರೆ ಒಳಗಿಂದ ಹೆಂಗೈತಿ 40 35 ಇದ್ರೆ 90 ರೀ. 40 ಇತ್ತಂದ್ರೆ 1 ಮೀಟ್ರ್ ಬೇಕ್ರಿ. 35 ಇತ್ತಂದ್ರೆ 90 ಸೆಂಟಿಮೀಟ್ರ್ ರೀ. ಮತ್ತು 35 ಇಲ್ಲ 31 32 ಐತಂದ್ರೆ 85 ಸೆಂಟಿಮೀಟರ್ ರೀ. ಮತ್ತು 35 ಅಂದ್ರೆ 75 80 ಸೆಂಟಿಮೀಟ್ರ್ ಬರ್ತ್ರಿ. ಮತ್ತು 25 ಸೆಂಟಿಮೀಟ್ರ್ ಐತಂದ್ರೆ ಅದಕ್ಕೆ 75 ಬರ್ತ್ರಿ, ಸಾಕು ಅದಕ್ಕಷ್ಟೇ. ಈಗ 4 ಅಳತೆ ನನ್ನ ತಾಕ ಬ್ಲೌಸ್ ಇದ್ದು ರೀ. ಮತ್ತು ಇವಕ್ಕೂ ಇದೇ ಅಳತೆವ ಬ್ಲೌಸ್ ಬೇರೆ ಅದಾವ ರೀ. ಇವೇ 4 ಅಳತೆ ಮೆಜರ್ಮೆಂಟ್ ಇದ್ದು ರೀ. ತೋರಿಸಿ ನೋಡಿರಿ, ನಿಮ್ಗೂ ಶೇರ್ ಮಾಡೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿರಿ. ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಯಾವ ಥರ ವಿಡಿಯೋ ಬೇಕಂತ ಒಳ್ಳೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಹೆಂಗೆ ಬಂತು ಹೆಂಗಿಲ್ಲ ಇಷ್ಟ ಆದ್ರೆ ಒಂದು ಪ್ಲೀಸ್ ಲೈಕ್ ಕೊಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ರೀ.